ಖ್ಯಾತ ನಿರ್ದೇಶಕ ಜೋಸೈಮನ್ ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಲಿಕ್ಕೆ ಫಿಲಮ್ ಚೇಂಬರ್ನ ಖಜಾನ್ಸಿ ಜಯಸಿಂಹ ಮುಸ್ರಿ ಅವರಿದ್ದಾರೆ ನಮ್ಮ ಜೊತೆ. ಸೊ ವಿಷಯ ಏನಂತಂದರೆ ಇವರು ಕೂಡ ಒಂದು ಸಿನಿಮಾ ಮಾಡಿದ್ರು ಅವ್ರಿಗೋಸ್ಕರ. ಅಂದರೆ ಇವರ ಪ್ರೊಡಕ್ಷನಲ್ಲಿ, ಜಯಸಿಂಹ ಮುಸ್ರಿ ಸರ್ ಪ್ರೊಡಕ್ಷನಲ್ಲಿ ಜೋಸೈಮನ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಭರತ್ ಅನ್ನೋ ಸಿನಿಮಾ. ಸೊ ಅವ್ರ ಜರ್ನಿ ಹೇಗಿತ್ತು, ಆ ಟೈಮಲ್ಲಿ ಅವ್ರ ಕನಸುಗಳೇನಿತ್ತು, ಅದರ ಬಗ್ಗೆ ಮಾತಾಡೋಣ. ಸರ್, ಈಗ ಜೋಸೈಮನ್ ಅವ್ರನ್ನ ತುಂಬ ಹತ್ತಿರದಿಂದ ಕಂಡಿದ್ದೀರಿ, ಬಟ್ ಇವತ್ತು ಇಂಥದ್ದೊಂದು ಘಟನೆ ನಡೀತು. ಬಟ್ ಅವರ ಸಿನಿಮಾ ಜರ್ನಿ ನೆನೆಸ್ಕೊಂಡಾಗ, ನಿಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡುವಾಗ ಹೇಗಿತ್ತು ಅಂತ ಸರ್ ಹೇಳಬೇಕು ಅಂದರೆ, ಜೋಸೈಮನ್ ಅವರು ನಾನು ಸಿನಿಮಾ ಅವ್ರಿಗೆ ಕೊಡೋ ಟೈಮ್ನಲ್ಲಿ ಈಸ್ ಎ ಸ್ಟಾರ್ ಡೈರೆಕ್ಟರ್. ಅದಕ್ಕೆ ಮುಂಚೆ ಒಂದು 20-25 ಪಿಕ್ಚರ್ ಡೈರೆಕ್ಟ್ ಮಾಡಿದರು. ನಮ್ಮ ತಂದೆಯವರೇ ಅವರ ಒಂದು ನಿರ್ದೇಶಕದಲ್ಲಿ ಮಹಾಪ್ರಚಂಡರು, ಸಿಂಹಜೋಡಿ, ಆಮೇಲೆ ಹಲವಾರು ಸಿನಿಮಾ ನನಗೂ ಒಂದಷ್ಟು ಮರ್ತು ಹೋಗಿದೆ ಮಾಡಿದರು. ನನಗೆ ಮೊದಲಿಂದನೂ ಆ್ಯಕ್ಷನ್ ಪಿಕ್ಚರ್ ಮಾಡೋದೊಂದು ಭಾಳ ಖುಷಿ ಆಗ್ತಾಯಿತ್ತು. ನಾನು 1986ರಲ್ಲಿ ಜೋಸೈಮನ್ ಅವ್ರನ್ನ ಭೇಟಿಯಾದಾಗ, ಐ ಥಿಂಕ್ ಈಸ್ 42 or 45, ನಾನು ಅದರಲ್ಲಿ ಅವರ ಅರ್ಧ ಏಜಲ್ಲಿದ್ದೆ ಅವಾಗ. ಸೊ ಈ ಥರ ಮಾಡಿಕೊಡ್ಬೇಕು ಅಂತ ಕೇಳಿದೆ. ಆಯ್ತಪ್ಪ ಮಾಡೋಣ ಅಂತ ಹೇಳೋರು. ನಾನು ಸಣ್ಣ ವಯಸ್ಸಿಂದ ಅವ್ರನ್ನ ನೋಡಿ ಅಭ್ಯಾಸ ಇದ್ದಿದ್ದರಿಂದ ನನ್ನ ಹತ್ರ ತುಂಬ ಸಲಿಗೆಯಿಂದ ಮಾತಾಡ್ತಾಯಿದ್ರು. ಯಾವ ಥರ ಸಿನಿಮಾ ಮಾಡೋಣ ಅಂದರು ಅವ್ರು. ಫಸ್ಟ್, ಸರ್ ನಿಮ್ಮದು ರೆಗ್ಯುಲರ್ ಆ್ಯಕ್ಷನ್ ಪಿಕ್ಚರೇ ಮಾಡ್ಬೇಕು, ನಾನು ಯಾರನ್ನ ಹೀರೋ ಹಾಕೊಳ್ಳೋಣ ಅಂದರು. ಪ್ರಭಾಕರ್ ಅವ್ರನ್ನ ಹಾಕೋಣ ಸರ್, ನನಗೆ ಅವ್ರು ಕಂಡ್ರೂ ಇಷ್ಟ, ಅವ್ರನ್ನೇ ಇಟ್ಕೊಂಡು ಸಿನಿಮಾ ಮಾಡೋಣ, ಅದರಲ್ಲೇ ನಾನು ಆ್ಯಕ್ಟ್ ಮಾಡಬೇಕು, ನಮ್ಮ ಅಣ್ಣನೂ ಆ್ಯಕ್ಟ್ ಮಾಡಬೇಕು, ಆ ಥರದ್ದೊಂದು ಕಾನ್ಸೆಪ್ಟ್ ಮಾಡಿ ಮಾಡೋಣ ಅಂತ ಕೇಳಿದ್ದೆ. ಸೊ ಆವಾಗ ಭರತ್ ಅನ್ನೋದೊಂದು ಸಿನಿಮಾ ಕಾನ್ಸೆಪ್ಟು, ಅದು ಏನಂದರೆ ತುಂಬ ದೊಡ್ಡ ಆ್ಯಕ್ಷನ್ ಪಿಕ್ಚರ್ ಅದು. ಅದರಲ್ಲಿ ಆಲ್ಮೋಸ್ಟ್ ಅವತ್ತಿನ ಕಾಲದಲ್ಲೇ ನಾನು 9 ಫೈಟ್ ತೆಗೆಸಿದ್ರು ಅವರು. ಆ ಪಿಕ್ಚರು ಚೆನ್ನಾಗಿ ಹೋಯಿತು, ಚೆನ್ನಾಗೂ ಮಾಡಿಕೊಟ್ಟಿದ್ರು. ಬಟ್ ತುಂಬ ಫ್ರೆಂಡ್ಲಿ ಆಗಿದ್ರು ನಮ್ಮ ಜೊತೆಯಲ್ಲಿ. ತುಂಬ ಫ್ರೆಂಡ್ಲಿ ಅಂದರೆ ಈಸ್ ಜಸ್ಟ್ ಲೈಕ್ ಮೈ ಎಲ್ಡರ್ ಬ್ರದರ್. ಸರ್, ಈಗ ಸಹಜವಾಗಿ ಅಂದರೆ ನಿರ್ದೇಶಕ ಒಂದಿಷ್ಟು ಕನಸುಗಳು ಕಾಣ್ತಾನೆ, ಬಟ್ ಒಂದೆರಡು ಸಿನಿಮಾ ಮಾಡ್ಬೋದು, ಒಂದಿಷ್ಟು ಆಲೋಚನೆಗಳು ತಕ್ಕಂಗೆ ಮಾಡ್ಬೋದು. ತುಂಬ ಅಂದರೆ ಬೇರೆಯ ಜಾನರ್ನ ಸಿನಿಮಾಗಳನ್ನು ಮಾಡೋದು ಅವ್ರದ್ದೊಂದು ಚಾಪ್ ಇತ್ತು ಅನ್ನೋದು. ಅದರಲ್ಲೂ ಸಾಹಸ ಸಿನಿಮಾ ವಿಷ್ಣು ಸರ್ಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡೋದು. ಹಾಗೆ ಹೇಳಬೇಕು ಅಂದರೆ ಹೇಳ್ಬಿಡ್ತೀನಿ ಕೇಳಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಸಾಹಸ ಸಿಂಹನ ಬಿರುದು ಬರೋದಕ್ಕೆ ಜೋಸೈಮನ್ ಅವರು ಒಂದು ವಿಧದಲ್ಲಿ ಕಾರಣ ಏನಂದರೆ, ಅವರು ವಿಷ್ಣುವರ್ಧನ್ ಸರ್ನ ಇಟ್ಕೊಂಡು ಎಲ್ಲವೂ ಆ್ಯಕ್ಷನ್ ಪಿಕ್ಚರ್ಸೇ ಮಾಡಿದ್ದು. ಬಟ್ ಆ ಸಾಹಸ ಸಿಂಹ ಬಿರುದು ಬರೋಕ್ಕೂ ಮುಂಚೆ ಸಾಹಸ ಸಿಂಹ ಅಂತಲೇ ಅವ್ರು ಸಿನಿಮಾ ಮಾಡಿದ್ರು. ಅದು ಅವತ್ತಿನ ಕಾಲದಲ್ಲಿ ಎಕ್ಸ್ಟ್ರಾರ್ಡ್ನರಿ, ಅಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಟ್ವಿಸ್ಟ್ ಇಟ್ಬಿಟ್ಟು ಅದರಲ್ಲಿ ಪಿಕ್ಚರ್ ಮಾಡಿದ್ರು ಸಾಹಸ ಸಿಂಹನ. ಸರ್, ನಿಮ್ಮ ಜೊತೆಗೆ ಸಾಕಷ್ಟು ಒಡನಾಟ ಇರುವಂಥವ್ರು, ಅವರು ನೆನಪಾದ ತಕ್ಷಣ ನಿಮಗೆ ಯಾವ ಒಂದು ಘಟನೆ ತುಂಬ ಮರೆಯಲಾರದ್ದು ಅಂತ ಅನಿಸುತ್ತೆ ಈ ರೀತಿ ಕೊನೆ ಹತ್ರ? ಈಗ ನನಗೆ ಲೈಫ್ ಲಾಂಗು ಮರೆಯೋಕ್ಕಾಗದಿರೋ ಘಟನೆನೇ ಇದೊಂದೇ ಸಿಕ್ಕದ್ದು, ನಮ್ಮ ಫಿಲ್ಮ್ ಚೇಂಬರಲ್ಲೇ ಆಗಿರೋ ಒಂದು ಇನ್ಸಿಡೆಂಟು. ಇನ್ನು ಅದು ಬಿಟ್ಟರೆ ನನಗಿನ್ನು ಯಾವುದು ಆ ಥರದ್ದು ಅವ್ರದ್ದು ಜ್ಞಾಪಕನೂ ಇಲ್ಲ. ಆಮೇಲೆ ಅವ್ರಿಗೆ ಆ ಥರ ಯಾವುದೂ ಇನ್ಸಿಡೆಂಟ್ಸ್ ಆಗೂ ಇಲ್ಲ. ಅಂದರೆ ಒಳ್ಳೆ ಘಟನೆ ಯಾವ್ದಾದ್ರು ನೆನಪಿಗೆ ಜಾರೋದಾದರೆ ಹಿಂದೆ ಇಂಥದ್ದು ಸನ್ನಿವೇಶ ಇಲ್ಲ, ನನಗೆ ಇದೊಂದೇ ತಲೆಯಲ್ಲಿ ಉಳ್ಕೊಂಬಿಟ್ಟಿದೆ ಈಗ. ಬಟ್ ನಾನು ಅವರು ಸಾಕಷ್ಟು ವರ್ಷ ದಿವಸ ಭೇಟಿ ಆಗ್ತಾ ಇದ್ವಿ. ನಮ್ಮ ಸ್ನೇಹಿತರು ನಂದ್ಯಾಳ್ ಅಂತ ಹೇಳಿ ಇದ್ದಾರೆ. ನಾನು ಅವರು ಆ ಭರತ್ ಅನ್ನೋ ಪಿಕ್ಚರ್ಗೆ ಪಾರ್ಟ್ನರ್ಶಿಪ್ ಮೇಲೆ ತೆಗೆದಿದ್ದು, ಮುಸ್ರಿ ಕಂಬೈನ್ಸ್ ಅಂತ ಹೇಳಿ ಪಾರ್ಟ್ನರ್ಶಿಪ್ ಮೇಲೆ ತೆಗೆದಿದ್ದು ನಾನು ಮತ್ತು ಜೋಸೈಮನ್ ಅವರು. ಅದು ಜೋಸೈಮನ್ ಅಂತೀನಿ, ನಂದ್ಯಾಳ್ ಅವರು. ಬಟ್ ಇದೇ ನಂದ್ಯಾಳ್ ಅವ್ರ ಆಫೀಸ್ಗೆ ಎವ್ರಿ ಡೇ ಜೋಸೈಮನ್ ಅವರು ಹೆಚ್ಚು ಕಡಿಮೆ ನಮ್ಮ ಜೊತೆನಲ್ಲಿ ಒಂದು 20 ವರ್ಷ ಆ ಥರ ಮಾತುಕತೆಗಳು ಎಲ್ಲ ಮಾಡಿದ್ದೀವಿ. ಟೈಮ್ ಬಾಂಬ್ ಅನ್ನೋ ಒಂದು ಪಿಕ್ಚರು 3 ಜನ ಹೀರೋಸು, ನಮ್ಮ ನಂದ್ಯಾಳ್ ಅವರೇ ಮುಖಾಂತರನೇ ಆ ಪಿಕ್ಚರ್ ಅವ್ರಿಗೆ ಡೈರೆಕ್ಷನ್ಗೆ ಮಾಡಿದ್ದದು. ಉತ್ತಮ್ ಚಂದ್ ಅಂತ ಹೇಳಿ ಒಬ್ಬರು ಪ್ರೊಡ್ಯೂಸರು. ಬಟ್ ನಂದ್ಯಾಳೇ ಟೋಟಲ್ ಇನ್ಚಾರ್ಜ್ ತಗೊಂಡು ಟೈಮ್ ಬಾಂಬ್ ಪಿಕ್ಚರ್ನ ಮಾಡಿದ್ದು. ಅದರಲ್ಲಿ 3 ಜನ ಹೀರೋಸು, ದೇವರಾಜು, ಪ್ರಭಾಕರ್ ಅವರು, ವಿಷ್ಣುವರ್ಧನ್ ಅವರು. ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಅಂದರೆ ನಮಗೇನಂದರೆ ಯಾವತ್ತೂ ಬ್ಯಾಡ್ ಇನ್ಸಿಡೆಂಟ್ಸ್ ನಮ್ಗೆ ನಡೆದೇ ಇಲ್ಲ ಲೈಫಲ್ಲಿ. ನಗ್ನಗ್ತಾನೆ ಇರ್ತಿದ್ವಿ ಯಾವಾಗಲೂ. ಫೈನಲಿ ಇವತ್ತು ಬೆಳಗ್ಗೆ ಬಂದಾಗ ಏನಾದ್ರು ಮಾತಾಡಿದ್ದು ಹೇಗೆ ಇದ್ದರು, ಏನಾದರೂ ನೆನಪಾಗುತ್ತೆ? ತುಂಬ ನಾರ್ಮಲ್ ಆಗಿದ್ರು ಅವರು. ಇವತ್ತು ಹೋಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ತುಂಬ ನಾರ್ಮಲ್ ಆಗಿದ್ರು ಅವರು. ನನಗೂ ಏನು చేಸಿ ಹೇಗಿದೆಯಾ ಅಂತೆಲ್ಲ ನನಗೆ ತಮಾಷೆಗೆ ಮಾತಾಡ್ಕೊಂಡಿದ್ರು. ನನಗೆ ಪ್ರಭಾಕರ್ ಅವರು ಒಂದು ನಿಕ್ನೇಮ್ ಇಟ್ಟಿದ್ರು, ಜೈಸಿ ಅಂತ. ಜೈಸಿಂಹ ಬದಲು ಜೈಸಿ ಅಂತ ಕರೆಯೋರು. ಅದು ಇವತ್ತಿಗೆ ಇಡೀ ಇಂಡಸ್ಟ್ರಿ ಕರೀತಾ ಇದೆ ಅದು. ನನಗೂ ಹಾಗೆ ಬಂದು ಕೇಳಿದ್ರು, ಏನು ಜೈಸಿ, ಏನು ನಡೀತಿದೆ, ಏನು ಮಾಡ್ತಿದ್ಯಾ ಅಂತ. ಸೊ ಈ ಥರ ಇದ್ದವ್ರು ನಾವು. ನಾನು ಒಂದು ಸಿನಿಮಾನಲ್ಲಿ ನನ್ನ ಡೈರೆಕ್ಷನಲ್ಲಿ ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿದ್ದೆ. ಬಟ್ ಎಲ್ಲ ಥರದಲ್ಲೂ ಪಾಪ ನಮಗೆ ಕೋಆಪ್ರೇಟ್ ಮಾಡಿದರು, ಚೆನ್ನಾಗೇ ಇದ್ದರು. ಥ್ಯಾಂಕ್ ಯು ಸರ್. ಇದಿಷ್ಟು ಜಯಸಿಂಹ ಮುಸ್ರಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.